ವೆಲ್ಕಮ್ ಯು ಗೈಸ್ ಅಗೈನ್. ನಾವಿಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೆ ರುದ್ರ ಮಾಸ್ಟರ್ ರಿಸೆಪ್ಷನ್ಗೆ. ಗೈಸ್ ಇದು ಚಳ್ಳಘಟ್ಟ ಬಸ್ ಸ್ಟಾಪ್ ಅಲ್ಲಿ ನಿಲ್ಸಿ ಅಂತ ಕಂಡಕ್ಟರ್ ಕೇಳಿದ್ರೆ ಇಲ್ಲ ಯಾವ್ದೋ ಮಧ್ಯ ರೋಡಲ್ಲಿ ನಿಲ್ಸ್ಬಿಟ್ಟವ್ರು ನೋಡಿ ಗೈಸ್. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಗೈಸ್ ಫೈನಲಿ ಲೊಕೇಶನ್ ಹಾಕೊಂಡು ನಾವಂತೂ ರುದ್ರ ಮಾಸ್ಟರ್ ರಿಸೆಪ್ಷನ್ಗೆ ಬಂದೇ ಬಿಟ್ರಿ. ಬರ್ತಾ ಇದ್ದಂಗೆ ಅವ್ರದ್ದು ಮತ್ತು ಅವ್ರ ವೈಫ್ದು ಫೋಟೋ ಇತ್ತು. ಮಾತ್ರ ಇದ್ರಲ್ಲಿ ಸಖತ್ತಾಗಿ ಕಾಣ್ತಾ ಇದ್ರು. ಚೌಟ್ರಿ ಮಾತ್ರ ಸೂಪರ್ ಆಗಿತ್ತು ಗೈಸ್. ಒಳಗಡೆ ಬಂದು ನೋಡಿದ್ರೆ ನೋಡಿ ಗೈಸ್, ಅಲ್ಲಿ ಸ್ಟೇಜ್ ಮೇಲೆ ಫೋಟೋ ಇಡ್ಸ್ಕೊಳ್ಳೋಕೆ ಕ್ಯೂ ನೋಡಿ ಗೈಸ್, ಲೆಫ್ಟ್ ಸೈಡ್ ಅಲ್ಲಿ. ನಾವು ಹೋಗಿದ್ದೆ 8 ಗಂಟೆಗೆ, ಲೊಕೇಶನ್ ಅಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ಟು 8 ಗಂಟೆ ಕೊನೆಗೆ ಹೋದ್ರಿ. ಹತ್ರದಿಂದ ಎಲ್ಲ ತೋರ್ಸಕ್ಕಾಗಲ್ಲ, ಇಲ್ಲೇ ಟಿವಿಯಲ್ಲಿ ನೋಡ್ಕೊಳ್ಳಿ ಗೈಸ್. ಗೈಸ್ ಈ ಫುಲ್ಲು ಪ್ಲೇಸು ಬರೀ ಫೋಟೋಗೋಸ್ಕರನೇ ಎಷ್ಟು ಕ್ಲೀನ್ ಆಗಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಫೋಟೋ ತಗೊಂಡ್ರಂತೂ ಸಖತ್ತಾಗಿ ಬರುತ್ತೆ, ಅದಕ್ಕೆ ನಾನು ತಗೊಂಡಿರೋದು ಗೈಸ್. ಗೈಸ್ ಹಿಂಗೆ ನಿಮ್ಗೆ ಗೊತ್ತಲ್ಲ, ನಂಗೆ ತಿನ್ನೋದ್ರೆ ತುಂಬಾ ಇಷ್ಟ ಅಂತ, ಅದಕ್ಕೆ ನಾವು ನೆಕ್ಸ್ಟ್ ಹೋಗಿದ್ದೆ ತಿನ್ನಕ್ಕೆ. ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಗೈಸ್ ಎಲೆ ಮೇಲೆ ಊಟ ಬಂದ ತಕ್ಷಣ ರಿಯಾಕ್ಷನ್ ನೋಡಿ ಗೈಸ್, ಫುಲ್ ಖುಷಿಯಾಗಿ ಇಡೀ ಪ್ರಪಂಚದಲ್ಲಿ ಸಿಕ್ಕಿರ್ತಾಡ್ದವಳೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಬೇಗ ಚಪಾತಿ ಎಲ್ಲ ಖಾಲಿ ಮಾಡಿ ಪನ್ನೀರ್ ಬಿರಿಯಾನಿ ಹಾಕ್ಸ್ಕೊಂಡಿದ್ರು, ಇನ್ನೂ ಚಪಾತಿನೇ ತಿಂದವಳೆ. ಅದಕ್ಕೆ ಹೇಳ ಕುಳ್ಳಿ ಅನ್ನೋದು. ಹಾಯ್ ಗಾಯ್ಸ್, ಫೈನಲಿ ರಿಸೆಪ್ಷನ್ ಎಲ್ಲ ಮುಗೀತು. ಮನೆಗೆ ಹೋಗ್ತಾ ಇದೀವಿ ಗಾಯ್ಸ್. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದೀವಿ. ಮನೆಗೆ ಹೋಗಿ ಮಲ್ಕೊಳ್ಳೋದು ಅಷ್ಟೇ, ಹೋಗ್ಬಾರೆ ಏನ್ ಕೆಲಸ ಇಲ್ಲ. 10 ಗಂಟೆಗೆ ಲಾಸ್ಟ್ ಅಂತೆ ಗಾಯ್ಸ್, ಇಲ್ಲ ಅಂದ್ರೆ ಗೋವಿಂದ. ನಡ್ಕೊಂಡೆ ಹೋಗ್ಬೇಕು ಗಾಯ್ಸ್ ಇವಾಗ ಚೆನ್ನಾಗಿ ತಿನ್ಬಿಟ್ಟಿದೀವಿ. ನಡ್ಕೊಂಡು ಹೋದ್ರೆ ಅದೆಲ್ಲ ಫುಲ್ಲು ಬೇಡ ಗಾಯ್ಸ್, ಅದಕ್ಕೆ ಬಸ್ ಬರ್ಲಿ ಅಂತ ದೇವ್ರನ್ನ ಬೇಡ್ಕೊಳ್ಳಿ ಗಾಯ್ಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಗಾಯ್ಸ್ ಕೊನೆಗೂ ಬಸ್ಸೇ ಬಂದಿಲ್ಲ, ಕಾರೇ ಸಿಕ್ತು ಬಂದು. ಕಂಗ್ರಾಚುಲೇಷನ್ ಬ್ರದರ್. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಷ್ಟೇ.